ಮಾಡಿ ತಂದೆಗೆ ತಕ್ಕ ಮದುವೆ ಬೇಡ ದೇವಿ, ನಾವು ವನವಿಹಾರ ಕೈ ಕೊಟ್ಟಿದ್ದಾಗೆ ಈ ಬಾಯಿ ಮುಚ್ಚಿ ಕೆಲಸ ಕಡೆಯೇ ಗಮನ. ಕೆಲಸಕ್ಕೆ ಹೋಗುತ್ತಾನೆ, ಸ್ವಲ್ಪ ಮೈಕೆ ನೋವಾಗುತ್ತಾನೆ, ಸ್ವಲ್ಪ ರಾತ್ರಿ ತಗೊಳ್ತಾನೆ, ಯಾವ ರಗಡೆ ಇಲ್ಲ, ಹಾಗೆ ಸುಮ್ಮನೆ ಮಲಗುತ್ತಾನೆ. ಸಾಮಾನ್ಯ ಕೊಡುಗ ಅಂತ ಹೇಳಿದ್ರೆ ಬೆಳಿಗ್ಗೆ ಮುಖ ತೊಳೆಯುವುದೇ ಅದರಲ್ಲೇ ಮುಖ ತೊಳೆಯುವುದು, ಅದನ್ನೇ ಕುಡಿಯುವುದು, ಅದರಲ್ಲೇ ಸ್ನಾನ. ವಿಚಿತ್ರ ಕುಡುಕ ಅಂತ ಹೇಳಿದೆ ಅವನ ಹಣ ಖರ್ಚು ಮಾಡುವುದಿಲ್ಲ. ಬೇರೆಯವರ ಹಣ ಎಷ್ಟಿತ್ತು ಧರ್ಮಕ್ಕೆ ಸಿಕ್ಕಿದ್ರೆ ಎಷ್ಟು ಬೇಕಾದ್ರೂ ಕುಡಿತಾನೆ. ಅವನು ವಿಚಿತ್ರ ಕುಡುಕ. ವಿಚಿತ್ರ ಇನ್ನಪ್ಪನ ಹಾಗೆ ಆಯ್ತು. ನನ್ನಪ್ಪನೇ ಕುಡಿಸಿ ನಿನ್ನಪ್ಪನ ತಪ್ಪೇನಿಲ್ಲಪ್ಪ. ನಿನ್ನಪ್ಪ ಬ್ರಾಹ್ಮಣ ಹೌದು, ಹೌದೇ ಕುಡಿಯುವಾಗ ವಾಸನೆ ಬರಬೇಕಿತ್ತು. ವಾಸನೆ ಏನ್ ಮಾಡುವುದು? ನಿನ್ನಪ್ಪ ನೇರವಾಗಿ ನನ್ನ ಅಪ್ಪನಿಗೆ ಮದ್ಯವನ್ನು ತಂದು ಕೊಟ್ಟದಲ್ಲ, ಭಸ್ಮದಲ್ಲಿ ಮಿಶ್ರಣ ಮಾಡಿ ತಂದು ಕೊಟ್ಟ ಕಾರಣ ನನ್ನ ಅಪ್ಪನಿಗೆ ಗೊತ್ತಿರಲಿಲ್ಲ ಅಷ್ಟೇ. ಗೆಳತಿ ಇವರಿಗೆ ನೇರವಾಗಿ ಕೊಟ್ಟರೆ ಮಿಶ್ರಣ ಮಾಡಿ ಕೊಟ್ಟರೆ ಎಷ್ಟು ಹೋಗುತ್ತದೆ? ಹೌದೇ ಆಯ್ತೆ. ಮೊತ್ತ ತಂದು ಕುಡಿದಾಗ ಒಮ್ಮನ ಆಗ್ತದೆ ಅಂತ ಕೇಳಿದ್ದೇವೆ, ಯಾಕಾಗಿಲ್ಲ? ನನ್ನ ಅಪ್ಪ ಎಷ್ಟು ಬಾರಿ ಕುಡಿದಿದ್ದಾರೋ ಅಷ್ಟೂ ಬಾರಿ ಒಮ್ಮನ ಆಗಿದೆ, ನಾನೇ ಸರಿ ಮಾಡಿದ್ದೆ. ತಂದೆಗೆ ತಕ್ಕ ಮದುವೆ ಅಪ್ಪನಿಗೆ ಸರಿಯಾಗಿ ಮಕ್ಕಳಾಗಿರ್ಬೇಕೆ, ನಿನ್ನ ಹಾಗಲ್ವೇ? ಎಷ್ಟು ಮಾತಾಡ್ತೇನೆ ನೀನು? ಯಾಕೆ ಯಾಕೆ ಬಿದಿರಕ್ಕೆನ್ನು ಬಿದಿರಕ್ಕೆನ್ನು ಎಷ್ಟು ಬೇಕಾದ್ರೂ ಕೋಳಿ ಕಾರು ಬೇಡ. ಕೇಳಬಾರ್ದು ಸೀರೆ ಮತ್ತೆ ಅದೇ ಏನ್ ಕೇಳುದಂದ್ರೆ ಏನು? ಬೇಡ ದೇವಿ, ನಾವು ವನವಿಹಾರಕ್ಕೆ ಬಂದದ್ದು. ಬೇಡ ಬಿಡು, ಬಿಟ್ಟು ಬಿಡು, ಬಿಡ್ತೇನೆ. ಅದೇ ನನ್ನ ಸೀರೆಯನ್ನು ನಿನ್ನಲ್ಲಿ ನಾನು ಕೊಡುವಂತ ಕೇಳುವುದು. ನನ್ನ ಸೀರೆಯನ್ನು ನಿನ್ನಲ್ಲಿ ನಾನು ಕೊಡುವಂತ ಕೇಳುವುದೇನೆ. ಕೈ ಕೊಟ್ಟಿದ್ದಾಗೆ ನಾನು ತಿಳಿಯದ ದೇವಿಯನ್ನು ಹಾಳು ಕೂಪಕ್ಕೆ ತಗಲಿ ಬಿಟ್ಟೆ. ಇದು ಯಾರಿಗೆ ಗೊತ್ತಾಗಬಾರ್ದು. ನಿನ್ನ ಬಾಯಿಗೆ ಬಿದ್ದರೆ ಬೇರೆ ಮಾಧ್ಯಮ ಬೇಕು, ಅಷ್ಟು ಬೇಗ ಪ್ರಚಾರ ಆಗಿ ಹೋಗುತ್ತದೆ. ಈ ಬಾಯಿ ಮುಚ್ಚಿ ಯಾರಿಗೆ ಗೊತ್ತಾಗಬಾರ್ದು. ತುಂಬಾ ಹೋಗುವ